ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೇಳಬೇಕು ವಿಷಯ ಏನಂದರೆ, ದೇವರು ನಮ್ಮ ಜೊತೆ ಏನು ಹೇಳ್ತಾರೆ ಅಂತ ನಾನು ನಿಮ್ಮ ಹತ್ರ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಹೇಗೆ ನಡ್ಕೋಬೇಕು, ಬೈಬಲನ್ನು ಓದಿ ಅದರನ್ನು ಏನಿದೆ ಅರ್ಥ ಅಂತ ತಿಳ್ಕೊಬೇಕಾಗಿದೆ ನಾವು. ಈಗ ಯಂಗ್ಸ್ಟರ್ಸ್ಗೆ ಒಂದು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಸ್ ಬೀಯಿಂಗ್ ಇನ್ ಟು ಟೀಚಿಂಗ್ ಫೀಲ್ಡ್, ಒಂದು 6 ವರ್ಷ 7 ವರ್ಷ ಟೀಚಿಂಗ್ ಫೀಲ್ಡಲ್ಲೇ ಇದೆ. ಸೊ ನಮ್ಮ ಮಕ್ಕಳು ಹೇಗೆ ನಡೆಸ್ಕೊಳ್ತಾರೆ, ಪ್ಯಾರೆಂಟ್ಸ್ಗೆ ಏನೇನು ಇಶ್ಯೂ ಇದೆ ಎಲ್ಲ ನನಗೆ ಗೊತ್ತು. ಸೊ ಪ್ಯಾರೆಂಟ್ಸ್ ಕಡೆಯಿಂದ ಒಂದೊಂದು ಸತಿನೂ ತುಂಬ ಚರ್ಚಲ್ಲಾಗಲಿ, ಈವನ್ ನಾವು ಅಲ್ಲಿ ಇಲ್ಲೆಲ್ಲ ಹೋಗುವಾಗ ನಾನು ಕೇಳಿಸ್ಕೊಂಡಿರೋದು ಏನಂದ್ರೆ, ಸ್ಟೂಡೆಂಟ್ಸು ಭಾಳ ಕೆಟ್ಟ ಮಾತುಗಳು ಹೇಳ್ತಾರೆ. ಇನ್ನೊಂದು ಏನಂದರೆ ಕೆಟ್ಟ ಬಿಹೇವಿಯರ್ಸ್ ಕಳ್ಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಅಂತೆಲ್ಲ ವೆರಿ ಬ್ಯಾಡ್ ನೇಚರ್ಸ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಆ ಒಂದು ಏಜ್ ಆದಮೇಲೆ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಮೇಡಮ್, ನೀವು ಹೇಗೆ ಒಂದು ಅಡ್ವೈಸ್ ಮಾಡ್ತೀರಾ ನಮಗೆ ಅಂತ ಎಲ್ಲ ಒಂದೊಂದು ಕಡೆಯಿಂದ ಮೆಸೇಜ್ ಬಂದೇ ಇತ್ತು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಆ್ಯಸ್ ಬೀಯಿಂಗ್ ಇನ್ ಟು ಬೈಬಲ್, ರಿಲೀಜಿಯಸ್, ಸ್ಪಿರಿಚುಯಾಲಿಟಿ ಇಂಥ ತಕ್ಕಂಗಳಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು. ಅದು ಒಂದೇ ನಮಗೆ ಏನು ಹೇಳಬೇಕಂದ್ರೆ, ಇಂಪ್ರೂವ್ಮೆಂಟ್ ಮಾಡೋಕ್ಕಿರೋ ಅವಶ್ಯಕತೆ ಆಗಿರೋ ಒಂದು ಜಾಗ ಅಂತ ಹೇಳಬೇಕು. ಯಾಕಂದರೆ ಜೀವನ ಏನು ಅಂತಂದೇ ಅವ್ರಿಗೆ ಗೊತ್ತಿಲ್ಲ. ಮಗು ಅಲ್ವಾ, ಮಗು ಆದರೆ ನೀವು ಏನು ಹೇಳ್ಕೊಡ್ತೀರ ಅದು ತಕ್ಕಂಗೆ ಅದು ನಡೆಸುತ್ತೆ. ಸಮ್ ಟೈಮ್ ಅದು ಏನಾದರೂ ಕೆಟ್ಟದ್ದು ತಿಳ್ಕೊಂಡಿದ್ದರೆ ಅದು ತಕ್ಕಂಗೆ ಅದು ಹೋಗುತ್ತೆ. ನಾವು ಒಂದೇ ಒಂದು ಮಾಡೋಕ್ಕೆ ಸಾಧ್ಯತೆ ಇದೆ. ಏನಂದರೆ, ಅವ್ರನ್ನು ಫಸ್ಟು ದೇವರು ಏನು, ನಾವು ಹೇಗಿರಬೇಕು, ಸ್ಕ್ರಿಪ್ಚರ್ ಏನು ಹೇಳ್ತಾ ಇದೆ, ನಮ್ಮ ಸೊಸೈಟಿ ಹೇಗಿದೆ, ಇದರಿಂದ ನಾವು ಹೇಗೆ ಆಚೆ ಬರ್ಬೋದು ಅಂತ ಆ್ಯಸ್ ಬೀಯಿಂಗ್ ಎ ಪ್ಯಾರೆಂಟ್ಸ್, ಆ್ಯಸ್ ಬೀಯಿಂಗ್ ಎ ಟೀಚರ್, ಅವ್ರು ಏನಾಗಿ ಇರಲಿ, ನೀವೊಂದು ಗೈಡರ್ ಆಗಿದ್ದು ಅವ್ರಿಗೆ ಹೇಳ್ಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ಅವ್ನು ಉದ್ಧಾರಲ್ಲ, ಯಾವ ಕಡೆಯೂ ಹೋಗಲ್ಲ, ಹೇಗೆ ಇದ್ರೂ ಉದ್ಧಾರಕ್ಕಾಗಿ ಚಾನ್ಸೇ ಇಲ್ಲ ಮೇಡಮ್, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ ಈ ಥರ ಎಲ್ಲ ಹೇಳೋಕ್ಕಿಂತ ನೀವು ಒಂದೇ ಒಂದು ಕ್ಷಣ ಅವರು ಯು ಹ್ಯಾವ್ ಟು ಬಿ ಥಿಂಕ್ ಅಬೌಟ್ ದೆಮ್. ಅವ್ರ ಜೊತೆ ನಿಂತ್ಕೊಂಡು ಯೋಚನೆ ಮಾಡಿ. ಏನು ಮಕ್ಕಳು ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅದು ಅವ್ರದ್ದು ಪ್ರಶ್ನೆ ಅಲ್ಲ, ಅವ್ರ ಮೆಂಟಾಲಿಟಿ ಪ್ರಶ್ನೆ ಅಲ್ಲ. ಇದು ಏನಂದರೆ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಆಗ್ತಾಯಿದೆ. ಆ ಮಿಸ್ಸಿಂಗನ್ನು ನಾವು ವಿ ನೀಡ್ ಟು ನೋ. ಅದನ್ನು ಗೊತ್ತಾದರೆ ನಾವು ಹೇಗೆ ಸೊಲ್ಯೂಷನ್ ಮಾಡ್ಕೋಬೋದು ಅಂತ ಈಸಿಯಾಗಿರುತ್ತೆ. ನೋಡಿ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ವಾ? ಆ್ಯಸ್ ಬೀಯಿಂಗ್ ಅ ಪ್ಯಾರೆಂಟ್ಸ್, ಆ್ಯಸ್ ಬೀಯಿಂಗ್ ಅ ಟೀಚರ್, ಆ್ಯಸ್ ಬೀಯಿಂಗ್ ಅ ಸ್ಟೂಡೆಂಟ್, ನಾವು ನಮ್ಮ ಮಕ್ಕಳ ಜೊತೆ ಇರಬೇಕು ರೀ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಮಕ್ಕಳನ್ನು ಫಸ್ಟು ಸ್ಪಿರಿಚುಯಾಲಿಟಿಗೆ ಡೆವಲಪ್ ಮಾಡಿ. ಏನೇ ಆಗಲಿ ಒಂದು 10 ನಿಮಿಷ, ಒಂದು 15 ನಿಮಿಷ ನೀವು ಅವ್ರ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ಸ್ಪಿರಿಚುವಲ್ ಬಗ್ಗೆ ಮಾತಾಡಿ. ದೇವರು ಏನು, ನಮಗೇನಿಗೆ ನಾವು ಇಲ್ಲಿ ಬಂದಿದ್ದೀವಿ, ನಾವು ಏನು ಮಾಡಬೇಕು, ಆಮೇಲೆ ಆರ್ಫನೇಜ್ ಇಂಥ ಜಾಗಗಳೆಲ್ಲ ನೀವು ಮಕ್ಕಳನ್ನು ಕರ್ಕೊಂಡೋಗಿ. ದ್ಯಾನ್ ಯು ಬ್ರಿಂಗ್ ದೆಮ್ ಮಾಲ್, ಆಮೇಲೆ ಎಂಟರ್ಟೈನ್ಮೆಂಟ್ ಜಾಗಗಳೆಲ್ಲ, ಸಿನಿಮಾ ಇಂಥದ್ದೆಲ್ಲ ಕರ್ಕೊಂಡು ಹೋಗೋಕ್ಕಿಂತ ವಾಸಿ ನೀವು ಒಂದು ಆರ್ಫನೇಜಿಗೆ ಕರ್ಕೊಂಡೋಗಿ. ಏನಕ್ಕೆ ಕಷ್ಟ ಏನು, ಸೊ ಪ್ರಪಂಚ ಏನಕ್ಕೆ ಆಗಿದೆ, ಈ ಥರ ಪ್ರಪಂಚ ಏನಿದೆ, ಏನು ಅದು ಹೇಗೆ ಅಂತ ಹೇಳ್ಕೊಡ್ಬೇಕು. ಲೈಫ್ ಹೇಗಿರುತ್ತೆ ಅಂತಲೂ ಹೇಳ್ಕೊಡ್ಬೇಕು. ಪ್ರಾಕ್ಟಿಕಲಾಗಿ ತಿಳಿಸಿ. ಫಸ್ಟ್ ಇದನ್ನು ಬಿಟ್ಬಿಟ್ಟು ನೀವು ಎಲ್ಲನೂ ಫೀಡ್ ಔಟ್ ಮಾಡ್ಕೊಂಡೆ ಕೊಡ್ತಾಯಿದ್ರೆ, ಅವ್ರ ಮಗು ಏನು ಕೇಳುತ್ತೆ ಎಲ್ಲ ಕೊಟ್ಟು ನೀವೇ ಹಾಳು ಮಾಡಿಬಿಟ್ಟು ಮಗು ನನ್ನ ಮಾತು ಕೇಳಲ್ಲ ಅಂತ ಹೇಳಿದರೆ ಹೇಗ್ರಿ? ಸೊ ನಾವು ನಮ್ಮ ಮಕ್ಕಳ ಜೊತೆ ಹೇಗೆ ಸ್ಪೆಂಡ್ ಮಾಡಲೇಬೇಕು, ಟೈಮು ಸ್ಪೆಂಡ್ ಮಾಡಿಕೊಂಡು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಲ್ವಾ? ಆಮೇಲೆ ನಮಗೆ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಸೊಲ್ಯೂಷನ್ ನಮಗೆ ಕೊಡೋಕ್ಕಾಗುತ್ತೆ. ಸೊ ನಾವು ಫಸ್ಟು ಏನಂತ ಹೇಳಬೇಕಂದ್ರೆ, ಸ್ಪಿರಿಚುಯಾಲಿಟಿ, ಮೆಡಿಟೇಷನ್, ಇಂಥ ಆರ್ಫನೇಜ್, ಚಾರಿಟಿ ಇಂಥ ಸ್ಕಿಲ್ಸ್ಗಳೆಲ್ಲ ಡೆವಲಪ್ ಮಾಡಿಕೊಡ್ಲೇಬೇಕು. ಆದ್ರೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಇರುತ್ತೆ ರೀ. ಅವರು ಇನ್ನೊಬ್ಬರಿಗೆ ಒಳ್ಳೇದು ಹೇಳ್ಕೊಡೋದು, ಒಳ್ಳೆ ಮಾತನ್ನು ಮಾತಾಡಬೇಕಂದ್ರೆ ಈ ಥರ ನಾವು ಫಸ್ಟು ರೆಡಿ ಆಗಬೇಕು ಅಲ್ವಾ? ಸೊ ಈ ಸತಿ ನಾವು ಪೇರೆಂಟ್ಸಿಗೂ ಹೇಳ್ತೀನಿ, ಅದೇ ಮಕ್ಳಿಗೂ ಹೇಳ್ತೀನಿ, ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಹೋಗಿ ಆರ್ಫನೇಜಿಗೆ ಹೋಗಿ, ಅದೇ ತಕ್ಕಂಗೆ ವಿಸಿಟ್ ಮಾಡಿ, ಇಲ್ದಿರೋರನ್ನು ನೋಡಿ, ಹೇಗೆ ಪ್ರಪಂಚ ಅಂತ ತಿಳಿಸ್ಕೊಳ್ಳಿ. that will be the most thing. Bible says that
ಬೈಬಲ್ ಸ್ಪಿರಿಚುಯಾಲಿಟಿ ಬಗ್ಗೆ ನಾನು ಹೇಳಬೇಕೆಂದ್ರೆ ಬೈಬಲ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್ಸ್. ನೀವು ಮಕ್ಳಿಗೆ ಕೊಡ್ಬೋದು ಓದೋಕ್ಕೆ. ಚರ್ಚಲ್ಲಿ ಕಳಿಸಿ, ಸಂಡೇ ಚರ್ಚ್ ಕಳಿಸಿ, ಸಂಡೇ ಸ್ಕೂಲ್ಸ್ ಕಳಿಸಿ, ಮಕ್ಕಳನ್ನು ತಿಳಿಸಿ ದೇವರು ಏನು, ದೇವರು ಏನಕ್ಕೆ ನಮಗೆ ಈ ಥರ ಪ್ರಪಂಚನ ಕೊಟ್ಟಿದ್ದಾರೆ, ನಾವು ಏನು ಮಾಡಬೇಕು ಅಲ್ಲಿ ಅಂತ ಅವರಿಗೆ ತಿಳಿಸ್ಕೊಡಿ. ಆ್ಯಸ್ ಬೀಯಿಂಗ್ ಎ ಪ್ಯಾರೆಂಟ್ಸ್ ಯು ಹ್ಯಾವ್ ಟು ಬಿ ವಿತ್ ದೆಮ್ ಲೈಕ್ ಗೈಡಿಯನ್. ಆಮೇಲೆ